ನಂಬಿ ಬರುವ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಈಡೇರಿಸುವ ಜಾಗೃತ ಶಕ್ತಿ ದೇವತೆ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರದಲ್ಲಿ ಒಂದಾದ ನೀಲ್ಗೋಡ್ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಆಷಾಢ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆ ನೆರವೇರಿತು. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದಷ್ಟೇ ಅಲ್ಲದೆ ಹೊರ ರಾಜ್ಯದ ಅನೇಕ ಭಕ್ತ ಸಮೂಹವನ್ನು ಹೊಂದಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಕೊರೆಯುತ್ತಾ ದಟ್ಟ ಕಾನನದಲ್ಲಿ ನೆಲೆ ನಿಂತು ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಎಲ್ಲಾ ಭಕ್ತರನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಸಾಕಿ ಸಲಹುತ್ತಿರುವ ಶ್ರೀ ನೀಲಗೂಡ ಸನ್ನಿಧಿಯಲ್ಲಿ ಇಂದು ಮಂಗಳವಾರ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ವಿವಿಧ ಬಗೆಯ ಪುಷ್ಪ ಹಾಗೂ ಹಣ್ಣುಗಳ ಮೂಲಕ ದೇವಿಯನ್ನು ಸಿಂಗರಿಸಲಾಗಿತ್ತು. ಇಲ್ಲಿ ಪ್ರತಿ ಅಮಾವಾಸ್ಯೆಯಂತೆ ಈ ಬಾರಿಯೂ ನವಚಂಡಿಕಾ ಹವನ, ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿತು. ಭಕ್ತರು ದೇವಿಗೆ ಉಡಿ ಸೇವೆ, ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣುಕಾಯಿ ಸೇವೆ, ಅನ್ನದಾನ ಸೇವೆ, ನವಚಂಡಿಕಾ ಸೇವೆ ಸಲ್ಲಿಸಿದರು. ತೀರ್ಥ ಪ್ರಸಾದ ವಿತರಣೆ, ಪ್ರಸಾದ ಭೋಜನ ನೆರವೇರಿತು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ರವಿವಾರದಂದು ದೇವಿಯ ಸನ್ನಿಧಿಯಲ್ಲಿ ದರ್ಶನ ನಡೆಯುತ್ತದೆ. ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯೆಯಂದು ಆಗಮಿಸಿ ತೀರ್ಥ ಸ್ನಾನ ಮಾಡಿ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಪ್ರಧಾನ ಅರ್ಚಕರಾದ ಮಹದೇವ್ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯಲಿದೆ. ದೇವಿ ಸನ್ನಿಧಿಗೆ ಪ್ರತಿನಿತ್ಯವೂ ವಿವಿಧ ಬೇಡಿಕೆಯನ್ನು ಹೊತ್ತು ತಮ್ಮ ಸಮಸ್ಯೆ ನಿವಾರಣೆಗಾಗಿ ರಾಜ್ಯ ಹೊರ ರಾಜ್ಯದಿಂದ ಆಗಮಿಸಿ ಪ್ರಾರ್ಥಿಸುತ್ತಾರೆ. ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನಡೆಯುವುದು ವಿಶೇಷವಾಗಿದೆ. ಪ್ರತಿ ಅಮಾವಾಸ್ಯೆಯಂದು ತೀರ್ಥ ಸ್ನಾನ, ಪ್ರತಿ ಸಂಕಷ್ಟಿಯಂದು ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಗಣಹೋಮ, ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಹದೇವ್ ಸ್ವಾಮಿಯವರ ಮುಂದಾಳತ್ವದಲ್ಲಿ ವೈದಿಕರ ಮೂಲಕ ನಡೆಯುತ್ತದೆ. ಇಲ್ಲಿ ನೆಲೆಸಿರುವ ಸತ್ಯ ದೇವತೆಯ ಸನ್ನಿಧಿಯಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿದರೆ 2 ಗಂಟೆ ಹಾಗೂ ಬಾಳೆಗೊನೆ ಹರಕೆ ಹೊತ್ತುಕೊಳ್ಳುತ್ತಾರೆ. ಇಲ್ಲಿ ಇರುವ ಸಾವಿರಾರು ಸಂಖ್ಯೆಯ ಗಂಟೆ ಗಮನಿಸಿದರೆ ಎಷ್ಟೋ ಭಕ್ತರಿಗೆ ಇಷ್ಟಾರ್ಥ ನೆರವೇರಿದೆ ಎನ್ನುವುದನ್ನು ಗಮನಿಸಬಹುದಾಗಿದೆ. ಇಂದು ವಿಶೇಷ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಹದೇವ್ ಸ್ವಾಮಿ ಅವರು ಮಾತನಾಡಿ, ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಭಕ್ತ ಸಾಗರವೇ ಹರಿದು ಬರುತ್ತದೆ. ಅಮಾವಾಸ್ಯೆ ದಿನ ದೇವಿಗೆ ಅಭಿಷೇಕ ಮಾಡಿದ ತೀರ್ಥದಿಂದ ತೀರ್ಥ ಸ್ನಾನ ಮಾಡಲಾಗುತ್ತದೆ. ಕ್ಷೇತ್ರದಲ್ಲಿ ಎಷ್ಟೋ ಪವಾಡಗಳು ಇಲ್ಲಿ ನಡೆಯುತ್ತಿದೆ. ದೇವಿಯನ್ನು ಯಾರು ನಂಬಿ ಬರುತ್ತಾರೆ ಅವರು ಸುಖವನ್ನು ಕಾಣುತ್ತಿದ್ದಾರೆ ಎಂದು ಕ್ಷೇತ್ರದ ಮಹಿಮೆಯ ಕುರಿತು ವಿವರಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅಳಕೂರು ಗ್ರಾಮದಲ್ಲಿರುವ ಯಕ್ಷಿ ಚೌಡೇಶ್ವರಿ ಸನ್ನಿಧಿ. ಈ ಸನ್ನಿಧಿಯಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ನಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದು 9 ಅಮಾವಾಸ್ಯೆ ನಿರಂತರವಾಗಿ ಯಾರು ಬರ್ತಾರೋ ಅವರ ಜೀವನದಲ್ಲಿ ಕಷ್ಟ ಅಂತಿದ್ದಂಥದ್ದೆಲ್ಲ ಆ ತಾಯಿ ಕರುಣಿಸ್ತಾಳೆ. ಅದಕ್ಕೆ ನಿಮಗೆ ನಾನು ಹೇಳಬೇಕಾದ್ದು ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಬರುವಂತ ಭಕ್ತರ ಸಂಖ್ಯೆ ಕಂಡ್ರೆ ಗೊತ್ತಾಗ್ತದೆ ನಿಮಗೆ. ಎಲ್ಲರಿಗಿಂತ ಮುಖ್ಯವಾಗಿ ಅಲ್ಲಿ ಇರುವಂತ ಗಂಟೆಗಳು ನೋಡ್ರೆ ಗೊತ್ತಾಗ್ತದೆ. ಎಲ್ಲ ಭಕ್ತರಿಗೆ ನಾನು 1 ಗಂಟೆ ಕೊಡ್ತೀನಿ, ಒಂದು ಬಾಳೆಕೊನೆ ಕೊಡ್ತೀನಿ, ನನ್ನ ಸಂಕಷ್ಟಗಳಿದೆ, ಕಷ್ಟ ಇದೆ, ಪರಿಹಾರ ಮಾಡುವ ತಕ್ಷಣವೇ ಆ ಯಕ್ಷಿ ಚೌಡೇಶ್ವರಿ, ಆ ಸತ್ಯ ಚೌಡೇಶ್ವರಿ ಸಂಪೂರ್ಣವಾಗಿ ಅವರು ಕಾಪಾಡ್ತಾರೆ ಖಂಡಿತವಾಗಲು. ಯಾಕಂದ್ರೆ ಇಲ್ಲಿ ಬರುವಂತ ಭಕ್ತರು ಇವತ್ತು ನೋಡಿದ್ರಲ್ಲ ನೀವೇ, ಇವತ್ತು ನಾವು ಉದಾಹರಣೆ ಒಂದು ಡಬಲ್, 1 ಅಮಾವಾಸ್ಯೆಗಾಗುವಂಥದ್ದು ಇವತ್ತು 2 ಅಮಾವಾಸ್ಯೆಗಾಗುವಂಥದ್ದು 1 ಅಮಾವಾಸ್ಯೆ ಆಗಿದೆ. ಅಷ್ಟು ಜನ ಸಾಗರ ಇವತ್ತು ಹರಿದು ಬಂದಿದೆ. ಪ್ರತಿ ಅಮಾವಾಸ್ಯೆಗೂ ತೀರ್ಥ ಸ್ನಾನ ಅಂತ ಇರ್ತದೆ. ಪವಿತ್ರವಾದಂತಹ ದೇವಿಗೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ತಂದು ಪವಿತ್ರವಾದಂತಹ ತೀರ್ಥವನ್ನು ಪ್ರಕಾರವಾಗಿ ಸ್ನಾನ ಮಾಡಿದಾಗ ಸಂಪೂರ್ಣವಾಗಿ ದೇವಿ ಕರುಣಿಸ್ತಾಳೆ. ಯಾಕಂದ್ರೆ ಅಷ್ಟು ಮಹಿಮೆ ಇರುವಂತ ತಾಯಿ ಬಗ್ಗೆ ನಾವು ಏನೋ ಹೇಳಿದ್ರೆ ಸಾಧ್ಯನೇ ಇಲ್ಲ. ಇಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ದಯಪಾಲಿಸ್ತಾಳೆ. ಮತ್ತು ಪ್ರಕಾರ ನಡ್ಕೊಂಡಕ್ಕೆ ಬರಲಿಕ್ಕೆ ಆಗುದಿಲ್ಲ, ನಡೀಲಿಕ್ಕೆ ಆಗುದಿಲ್ಲ, ಏನೋ ಪ್ಯಾರಲಿಸ್ ಅನೇಕ ಸಮಸ್ಯೆಗಳಿದ್ರೆ ಆ ತೀರ್ಥ ಸ್ನಾನವನ್ನು ಮಾಡಿದಾಗ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ದೇವಿ. ಖಂಡಿತವಾಗಲೂ ಮಾತು ಬರಲಾದವರಿಗೆ ಮಾತು ಬರ್ತದೆ. ವಿಶೇಷವಾದಂಥ ಎಷ್ಟೋ ಪವಾಡಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಾವೇನು ಹೇಳಬೇಕಲ್ಲ ಅಗತ್ಯ ಇಲ್ಲ. ರಾಜ್ಯದ ಕೇವಲ ನಮ್ಮ ಕರ್ನಾಟಕ ಮೂಲೆಯಿಂದಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ, ಇವತ್ತು ನೋಡಿರ್ಬೋದು ಮುಂಬೈ, ಅನೇಕ ಹೈದರಾಬಾದ್ ಎಲ್ಲ ಭಾಗದಿಂದನೂ ಸಹ ಕ್ಷೇತ್ರಕ್ಕೆ ಭಕ್ತರ ಸಾಗರ ಬರ್ತಾ ಇದೆ. ಯಾಕಂದ್ರೆ ನಮ್ಮಲ್ಲೇ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಆ ರೀತಿ ಭಕ್ತರ ಸಾಗರ ಹರಿದು ಬರ್ತಾ ಇದೆ. ಆ ದೇವಿಯ ಯಾರು ನಂಬಿ ಬರ್ತಾರೋ, ಯಾವ ಭಕ್ತ ಇದರನ್ನು ನಂಬಿ ಹೋಗ್ತಾನೋ ಅವರ ಜೀವನದಲ್ಲಿ ಎಲ್ಲವನ್ನೂ ಸುಖವನ್ನು ಕಾಣ್ತಾ ಇರ್ತಾರೆ. ಇಲ್ಲಿ ಒಂದು ಸಾರಿ ನಮ್ಮ ಹತ್ರ ಹೇಳ್ತಾರೆ, ನಮಗೆ ಕಷ್ಟ ಇದೆ ಅಂತ, ಉದ್ಯೋಗ ಆಗಲಿಲ್ಲ, ನಮಗೆ ಉದ್ಯೋಗ ಕೊಡು, ಉದ್ಯೋಗ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾರೆ. ಮುಂದಿನ ವರ್ಷ 1 ತಿಂಗಳ ಒಳಗಡೆ ಅವ್ರಿಗೆ 2 ತಿಂಗಳ ಒಳಗಡೆ ಅಥವಾ 3 ತಿಂಗಳ ಒಳಗಡೆ ಖಂಡಿತವಾಗ್ಲೂ ಉದ್ಯೋಗ ಆಗಿ 1 ಗಂಟೆ ಒಂದು ಬಾಳಿಕೊನೆ ಹಿಡ್ಕೊಂಡು ಬರ್ತಾನೆ. ಅಂತ ಮಹಿಮೆ ಇರುವಂತ ತಾಯಿ. ಕ್ಷೇತ್ರದ ಭಕ್ತಾದಿಗಳಿಗೆ ಹೇಳಿಕೊಳ್ಳುತ್ತೆ ಇಷ್ಟೇ. ಯಾಕಂದ್ರೆ ನೀವು ಎಲ್ಲೇ ನಿಂತು ಸತ್ಯ ಚೌಡೇಶ್ವರಿಯ ಫೋಟೋ ಇಟ್ಟು ಆರಾಧನೆ ಮಾಡಿದಾಗ
ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಭಕ್ತ ಜನವರು ಎಷ್ಟೋ ಜನ ಇಲ್ಲಿ ನಡ್ಕೊಳ್ಳೋರು ಎಷ್ಟೆಷ್ಟೋ ಒಲಿತನ ಕಂಡಿದ್ದಾರೆ.